ಇದು 3ನೇ ದಿನದ 5ನೇ ಬ್ಯಾಚಿನ ರನ್ನಿಂಗನ್ನು ಬಿಡ್ತಾಯಿದ್ದಾರೆ. ಇವಾಗ ನೀವು ಮಾಡ್ತಾಯಿದ್ದಾರೆ ಅಭ್ಯರ್ಥಿಗಳು. ಮೊದಲನೇದಾಗಿ ನಾನು ಹೇಳೋದು ಏನಪ್ಪ ಅಂದ್ರೆ, ಆರ್ಮಿ ರ್ಯಾಲಿಗೆ ಅಂದ್ರೆ ಬಿಟ್ಟರು, ಟೈಮ್ ಸ್ಟಾರ್ಟ್ ಆಗಿದೆ, ನೀವು ಗಮನಿಸ್ಬೋದು. ರನ್ನಿಂಗನ್ನು ಬಿಟ್ಟಿದ್ದಾರೆ. ಇವಾಗ ಈಗ ಪಾಸ್ ಆಗ್ತಾಯಿದ್ದಾರೆ ನೋಡಿ, ಫಸ್ಟ್ ರೌಂಡ್ ಪಾಸ್ ಆಗ್ತಾಯಿದ್ದಾರೆ. ಭಾಳ ಫಾಸ್ಟಾಗಿ ಅಭ್ಯರ್ಥಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ರನ್ನಿಂಗದಲ್ಲಿ ಪಾಸ್ ಆಗ್ತಾಯಿದ್ದಾರೆ. ಅಭ್ಯರ್ಥಿಗಳಿಗೆ ಮೊದಲನೇದಾಗಿ ನಾನು ಏನು ಹೇಳ್ತೀನಪ್ಪ ಅಂದ್ರೆ, ನಿಮ್ಗೆ ಆತ್ಮವಿಶ್ವಾಸ ಇರಬೇಕು. ನಾ ಗೆಲ್ತೀನಿ, ನಾವು ಸೋಲನ್ನು ಯಾವಾಗೂ ಒಪ್ಕೋಬಾರ್ದು. ಯಾಕೆ ಸೋಲನ್ನು ಒಪ್ಕೋಬಾರ್ದು ಅಂದರೆ, ಪೂರ್ಣ ನಾ ಏನಪ್ಪ ಅಂದ್ರೆ 1600 ಮೀಟ್ರನ್ನು ಓಡ್ತೀನಿ, ಅದು ಫಸ್ಟ್ ಗ್ರೂಪ ಓಡ್ತೀನಿ ಅಂತಕ್ಕಂಥ ಆತ್ಮವಿಶ್ವಾಸ ಫಸ್ಟ್ ಇರ್ಬೇಕು ನಮ್ಮ ಹತ್ರ. ಆತ್ಮವಿಶ್ವಾಸ ಇದ್ದರೆ 100ಕ್ಕೆ 100 ಗ್ಯಾರಂಟಿಯಾಗಿ ನೀವು ರನ್ನಿಂಗನ್ನು ಮಾಡ್ತೀರಿ ಅಭ್ಯರ್ಥಿಗಳಿಗೆ. ನಿಮ್ಗೊಂದು ಇನ್ನೊಂದು ಹೇಳ್ತೀನಿ ನಾನು, ರನ್ನಿಂಗ್ ಮಾಡೋಕ್ಕಿಂತ ಮುಂಚೆ ಅಂದರೆ ರನ್ನಿಂಗ್ ಹೋಗುವಾಗ ಏನು ಮಾಡ್ತಾರೆ, ಘಟ ಒಂದು ಬಾಟಲ್ ನೀರು ಕುಡಿತಾರೆ. ಆ ರೀತಿ ಮಾಡಬಾರ್ದು, ಅದು ಗೊತ್ತಿರಬೇಕು. ರನ್ನಿಂಗ್ ಮಾಡುವ 20 ನಿಮಿಷ ಮುಂಚೆ ನೀರು ಕುಡಿದಿರ್ಬೇಕು, ಅದು ಲೈಟಾಗಿ ನೀರು ಕುಡಿದಿರಬೇಕು, ಅದು ನಿಮ್ಗೆ ಗೊತ್ತಿರಲಿ. ಆಮೇಲೆ ಮುಂಜಾನೆ ಎದ್ದು ಟಾಯ್ಲೆಟ್ಗೆ ಅದು ಹೋಗಿ ಅಗದಿ ಕ್ಲಿಯರಾಗಿ ನೀವು ರ್ಯಾಲಿಗೆ ಭಾಗವಹಿಸಿರ್ಬೇಕು, ಇದು ಗೊತ್ತಿರಬೇಕು. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ, ರಾತ್ರಿ ಸಹಿತ ನಿಮ್ಮದು ಊಟ ಏನಿರ್ಬೇಕಂದ್ರೆ ಕಡಿಮೆ ಲಿಮಿಟ್ ರಾತ್ರಿ ಊಟ ಮಾಡಿರಬೇಕು. ಹೆಚ್ಚು ಖಾರದ ಐಟಮ್ ತಿಂದಿರಬಾರ್ದು, ರಾತ್ರಿ ಲಿಮಿಟಾಗಿ ಊಟ ಮಾಡಿರಬೇಕು. ಅಂದರೆ ಹಗರಾಗಿರ್ಬೇಕು. ನಿಮ್ಮ ಬಾಡಿ ಹಗರಿತ್ತಂದ್ರೆ ನೀವು ಆರಾಮಾಗಿ ರನ್ನಿಂಗ್ ಮಾಡ್ಬೋದು. ಆಮೇಲೆ ಇನ್ನೊಂದು, ಓಡುವಾಗ ಏನಪ್ಪ ಅಂದ್ರೆ, ಫಸ್ಟ್ 400 ಮೀಟ್ರ್ ಓಡ್ತೀರಿ, ಒಂದು 200, 300, 400 ಅಂದರೆ ಒಂದು ರೌಂಡ್ ಓಡ್ಬಿಡ್ದ ಫುಲ್ ಸುಸ್ತಾದಂಗೆ ಆಗ್ತದೆ. ಆಕ್ಸಿಜನ್ ದೇಹದಲ್ಲಿ ಇರ್ತಕ್ಕಂಥ ಎಲ್ಲ ಆಕ್ಸಿಜನ್ ಹೊರಗೆ ಹೋಗ್ತದೆ. ಹೊರಗೆ ಹೋದಾಗ ಫುಲ್ ಸುಸ್ತಾಗ್ತದೆ. ಹಂಗೆ ಸುಸ್ತಾಯಿತು ಅಂತ ಎಂದು ಸರಿಬಾರ್ದು. ಓಟವನ್ನು ಅದೇ ರೀತಿ ಒಳಗೆ ಓಡ್ತಾ ಇರಬೇಕು. ಫಸ್ಟ್ ರೌಂಡ್ ಟೈಮ್ ಎಟ್ಟಿರ್ಬೇಕಪ್ಪ ಅಂದ್ರೆ ನಿಮ್ದು 1:05ರಿಂದ 1:10 ಸೆಕೆಂಡ್, 1 ನಿಮಿಷ 10 ಸೆಕೆಂಡ್ ಫಸ್ಟ್ ರೌಂಡ್ ಮುಗಿಸ್ಬೇಕು. ಫಸ್ಟ್ ರೌಂಡ್ ಸುಸ್ತಾಗ್ತದೆ, ಆಕ್ಸಿಜನ್ ಕಡಿಮೆ ಆಗ್ತದೆ. ಆಮೇಲೆ 2ನೇ ರೌಂಡ್ ಅದೇ ರೀತಿಯಾಗಿ ಓಡಬೇಕು. ಅದೇ ರೀತಿಯಾಗಿ ಓಡಿರಪ್ಪ ಅಂದ್ರೆ ಬರ್ಬರ್ತ ಏನಾಗ್ತದೆ, ತಾನ ನಮ್ಮ ದೇಹ ಕಂಟ್ರೋಲ್ ಆಗಿ ಮತ್ತು ಅದೇ ಮೊದಲನೇ ಸ್ಟೇಜಿಗೆ ಬಂದುಬಿಡ್ತದೆ. ಆಮೇಲೆ ಉಸಿರಾಟ ಮಾಡುವಾಗ ಇದು ಶಾರ್ಟ್ ರನ್ನಿಂಗ್ ಇರ್ತದೆ. ನೀವು ಉಸಿರನ್ನು ಮೂಗಿಲೆ ಬಾಯಿಲೆ ಕೂಡಿನೂ ಬಿಡ್ಬೋದು ರೀ, ಏನೂ ವಿಚಾರ ಮಾಡಬೇಡ್ರಿ. ಕೆಲವೊಂದು ಜನ ವಿದ್ಯಾರ್ಥಿಗಳು ಏನು ಹೇಳ್ತಾರೆ, ಮೂಗಿಲೇನೋ ಉಸಿಲು ತೊಗೋಬೇಕು, ಮೂಗಿಲೇನೋ ಉಸಿಲು ಬಿಡಬೇಕು ಅಂತಿರ್ತಾರೆ ರೀ. ಅಂದರೆ ನಾವು ವೇಗ ಇತ್ತಪ್ಪ ಅಂದ್ರೆ ಅವಾಗ ಉಸಿರಾಟ ಕ್ರಿಯೆ ಏನಾಗಿರ್ತದೆ, ಸ್ಪೀಡ್ ವೇಗ ಆಗಿರ್ತದೆ. ಮೂಗಿಲೆ ತಗೋರಿ, ಬಾಯಿಲೆ ತಗೋರಿ, ಹೆಂಗೆ ಓಡ್ರಿ. ಪ್ರತಿನಿತ್ಯ ನಿಮ್ಗೆ ಹೆಂಗೆ ಪ್ರಾಕ್ಟೀಸ್ ಐತಿ ಹಂಗೆ ನೀವು ಓಡಬೇಕು ಅಭ್ಯರ್ಥಿಗಳೇ. ಫಸ್ಟ್ ರೌಂಡು 1:05ರಿಂದ 1:10, 2ನೇ ರೌಂಡು ಸಹಿತ 1:10. ಆಮೇಲೆ 3ನೇ ರೌಂಡ್ ಏನಪ್ಪ ಅಂದ್ರೆ 1:10ರಿಂದ 1:20 ತನಕ ಓಡ್ಬೋದು. ಅಂದರೆ ಸುಸ್ತಾಗಿರ್ತೀರಿ 2 ರೌಂಡ್ ಓಡಿ 3ನೇ ರೌಂಡ್ ಓಡ್ಬೋದು. ಆಮೇಲೆ ಲಾಸ್ಟ್ ರೌಂಡ್ ಏನಪ್ಪ ಅಂದ್ರೆ 1 ನಿಮಿಷನ್ಯಾಗ ಓಡಬೇಕು. ಯಾವತ್ತೂ ನಮ್ಮ ಸೋಲನ್ನು ನಾವು ಒಪ್ಕೋಬಾರ್ದು. ನಾ ಗೆಲ್ತೀನಿ ಅಂತಕ್ಕಂಥ ಆತ್ಮವಿಶ್ವಾಸ ಇದ್ದರೆ 100ಕ್ಕೆ 100 ಗ್ಯಾರಂಟಿಯಾಗಿ ನೀವು ಗೆಲ್ತೀರಿ ಅಭ್ಯರ್ಥಿಗಳೇ. ನಿಮ್ಗೆ ಗೊತ್ತಿರಲಿ. ಯಾಕಪ್ಪ ಅಂದ್ರೆ ಈಗಾಗಲೇ ಹೇಳೀನಿ, ರಾತ್ರಿ ಲೈಟಾಗಿ ಸ್ವಲ್ಪ ಊಟ ಮಾಡಬೇಕು. ಮುಂಜಾನೆದ್ದು ನೀರು ಕುಡಿದಿದ್ರೆ ಸಹಿತ 20 ನಿಮಿಷ ಅರ್ಧ ತಾಸು ಮುಂಚೆ ಕುಡಿದಿರಬೇಕು. ಆ ರೀತಿ ಇದ್ದರೆ ಮಾತ್ರ ನೋಡಿರಿ, 2ನೇ ರೌಂಡ್ದಾಗ ಮುಗಿಸಿ ಇಲ್ಲಿ ನೋಡ್ತಾ ಇದ್ದಾರೆ ನೀವು ಎಷ್ಟು ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ, ಗಮನಿಸಬೇಕು. ಆ ರೀತಿ ನಿಮ್ಮಲ್ಲಿ ಮೊದಲೇ ಮನಸ್ಸಿರಬೇಕು, ಆತ್ಮವಿಶ್ವಾಸ ಇದ್ದರೆ 100ಕ್ಕೆ 100 ಗ್ಯಾರಂಟಿಯಾಗಿ ನಾವು ಸಾಧನೆಯನ್ನು ಮಾಡ್ಬೋದು. ಯಾಕಂದ್ರೆ ನಮ್ಮ ಸೋಲನ್ನು ನಾವು ನೇರವಾಗಿ ಒಪ್ಕೋಬಾರ್ದು ರೀ. ಯಾಕಂದ್ರೆ ನಾವು ಗೆಲ್ತೀವಿ ಅಂತ ಹಠ ಇರಬೇಕು, ಛಲ ಇರಬೇಕು. ಹಾಗಿದ್ರೆ 100ಕ್ಕೆ 100 ಗ್ಯಾರಂಟಿಯಾಗಿ ನಾವು ಗೆಲ್ತೀವಿ ಅಭ್ಯರ್ಥಿಗಳೇ. ಹಾಗಾದರೆ ರಾಯಚೂರಿನಲ್ಲಿ ನಡೆದಂಥ ಅಗ್ನಿವೀರ ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಭಾವಿ ಅಗ್ನಿವೀರರಿಗೆ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಿ ವತಿಯಿಂದ ನಾವೆಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತೀವಿ ಅಭ್ಯರ್ಥಿಗಳೇ. ಅದೇ ರೀತಿಯಾಗಿ ಈಗ ನಮ್ಮ ಸಂಸ್ಥೆಯಲ್ಲಿ ಮಂಗಳೂರು ಯಾರು ಮತ್ತು ಬೆಂಗಳೂರು ಯಾರು ಅಗ್ನಿವೀರ ಆರ್ಮಿ ಪರೀಕ್ಷೆ ಪಾಸ್ ಮಾಡಿದಂಥ ಅಭ್ಯರ್ಥಿಗಳಿಗೆ ಉಚಿತವಾಗಿ ಫಿಸಿಕಲ್ ತರಬೇತಿಯನ್ನು ನೀಡ್ತಾ ಇದ್ದೀವಿ. ಊಟ, ವಸತಿ ಫೀಸು, ಯೂನಿಫಾರ್ಮ್ ಫೀಸ್ ಮಾತ್ರ ಅದ. ಯಾರಾದರೂ ನಿಮ್ಮ ಸ್ನೇಹಿತರಿದ್ದರೂ ಅವರಿಗೂ ಮಾಹಿತಿ ನೀಡಿರಿ. ಅಷ್ಟೇ ಅಲ್ಲದೆ ಏನಪ್ಪ ಅಂದರೆ SSC GD, ಆಮೇಲೆ SSC MTS ಮತ್ತು ಹವಾಲ್ದಾರ, ಸ್ಟೇಟ್ ಪೊಲೀಸ್, ಸಿವಿಲ್, DR, KSRP, KSISF, CR ಹುದ್ದೆಗಳಿಗೆ ಸಹಿತ ಪೂರ್ವಭಾವಿಗೆ ದೈಹಿಕ ಮತ್ತು ಲಿಖಿತ ಪರೀಕ್ಷೆ ತರಬೇತಿಯನ್ನು ನೀಡ್ತಾ ಇದ್ದೀವಿ. ಇಲ್ಲಿ ಇದಕ್ಕೆ ಉಚಿತ ಇಲ್ಲ. ಇಲ್ಲಿ ಕೋಚಿಂಗ್ ಫೀಸ್ ತುಂಬಬೇಕು, ಆಮೇಲೆ ಯೂನಿಫಾರ್ಮ್ ಫೀಸ, ಊಟ ವಸತಿ ಫೀಸ, ಎಕ್ಸಾಮ್ ಫೀಸ ತುಂಬಬೇಕಾಗ್ತದೆ. ಫಿಸಿಕಲ್ ಬ್ಯಾಚ್ ಮಾತ್ರ ಬೆಂಗಳೂರು ಯಾರು ಮತ್ತು ಮಂಗಳೂರು ಯಾರು ಫಿಸಿಕಲ್ಗೆ ಅಂದರೆ ಪರೀಕ್ಷೆಯನ್ನು ಪಾಸ್ ಮಾಡಿದಂಥ ಅಭ್ಯರ್ಥಿಗಳಿಗೆ ಮಾತ್ರ ಉಚಿತ ತರಬೇತಿಯನ್ನು ನೀಡ್ತಾ ಇದ್ದೀವಿ. ಅಭ್ಯರ್ಥಿಗಳೇ, ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಪ್ರತಿನಿತ್ಯ ಬರ್ತಕ್ಕಂಥ ವಿಡಿಯೋಗಳನ್ನು ಗಮನಿಸ್ತಾ ಇರಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಗಳನ್ನು ಮಾಡ್ತಾಯಿರಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಅಭ್ಯರ್ಥಿಗಳೇ. ಈಗ ಲಾಸ್ಟ್ ರೌಂಡ್ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಬಹಳ ವೇಗವಾಗಿ ಅಭ್ಯರ್ಥಿಗಳು
ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ, ನೋಡ್ಬೋದು. ಹಿಂದಿದ್ದವರು ಸ್ವಲ್ಪ ಸ್ಲೋ ಇದ್ದಾರೆ, ಮುಂದಿದ್ದಾರೆ ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ಟೈಮ್ ಕವರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಿಂದಿದ್ದಂಥ ಅಭ್ಯರ್ಥಿಗಳು ಸುಸ್ತಾಗಿರ್ತಾರೆ, ಆಕ್ಸಿಜನ್ ಕೊರತೆಯಾಗಿ ಸುಸ್ತಾಗಿರ್ತಾರೆ. ಪ್ರತಿನಿತ್ಯ ಓಡ್ತಕ್ಕಂಥ ಅಭ್ಯರ್ಥಿ ವೇಗವಾಗಿ ರನ್ನಿಂಗನ್ನು ಮಾಡ್ತಾ ಇರ್ತಾನೆ. ಇಲ್ಲಿ ಗಮನಿಸ್ಬೋದು. ಯಾವತ್ತೂ ಟ್ರ್ಯಾಕ್ ಬಿಟ್ಟು ಸೈಡ್ ಹೋಗಬಾರ್ದು. ಯಾಕಂದರೆ 7 ಮೀಟ್ರು 8 ಮೀಟ್ರು ಹೆಚ್ಚಿಗೆ ಆಗ್ತದೆ, ಟೈಮ್ ಹೆಚ್ಚಿಗೆ ಆಗ್ತದೆ. ಇಲ್ಲಿ ಒಂದೊಂದು ಸೆಕೆಂಡು ಸಹಿತ, ಒಂದೊಂದು ಮೀಟ್ರ್ ಸಹಿತ ಅಷ್ಟೇ ಇಂಪಾರ್ಟೆಂಟ್ ಅಭ್ಯರ್ಥಿಗಳು ಗೊತ್ತಿರಲಿ. ಒಂದು ಸೆಕೆಂಡ್ ಟೈಮು ಇಂಪಾರ್ಟೆಂಟ. ನೀವು ಒಂದು ಸೆಕೆಂಡ್ ನಿಮ್ಮ ಟೈಮನ್ನು ಬದಲಾವಣೆ ಮಾಡ್ತದೆ. ಒಂದು ಮೀಟ್ರ್ ರನ್ನಿಂಗ್ ನಿಮ್ಮ ಟೈಮನ್ನು ಚೇಂಜ್ ಮಾಡ್ತಾ ಇರ್ತೈತಿ. ಅದು ನಿಮ್ಗೆ ಗೊತ್ತಿರಬೇಕು ಅಭ್ಯರ್ಥಿಗಳಿಗೆ. ಲಾಸ್ಟ್ ಫಿನಿಶಿಂಗ್ ಹೋಗ್ತಾ ಇದ್ದಾರೆ, ನೋಡ್ತಾ ಇರಿ. ಹಾಗೆ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ ಅಭ್ಯರ್ಥಿಗಳು. ನಮ್ಮ ಸಂಸ್ಥೆಯಲ್ಲಿ ಎಸ್ಎಸ್ಸಿ ಜಿಡಿ, ಎಸ್ಎಸ್ಸಿ ಎಂಟಿಎಸ್ ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರ್ವಹಿಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ. ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.